ಜಮೀರ್ ಅವ್ರದ್ದು ಕ್ಲಿಯರ್ ಆಗುತ್ತಾ? ಇಲ್ಲ, ಗೊತ್ತಿಲ್ಲ. ಎಲ್ಲ ಕೊಟ್ಟು ಬಂದಿರೋ ಲಿಸ್ಟು ಹೇಳಿದ್ದಾರೆ. ಅವ್ರ ಬಗ್ಗೆ ಮಾಡಿದ್ರೆ ನಮಗೇನು ಅನುಕೂಲ ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಇರುವಂಥ ಪ್ರಸ್ತಾಪ ಸರ್, ಮೇಲ್ವರ್ಗದ ಸಿಎಂ ಆಗಿದ್ದಾಗ ಸಹಜವಾಗಿ ಅಹಿಂದ ವರ್ಗಕ್ಕೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ಕೂಗಿದ್ದಾರೆ ಸರ್. ಹೌದು, ಹೇಗೆ ಮ್ಯಾನೇಜ್ ಮಾಡ್ತಾರೆ ಹೈಕಮಾಂಡ್ ಸರ್? ಅದನ್ನೇ ಅವರೇ ಸೂತ್ರ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಪಟ್ಟಿ ಇದೆ, ಸರಿಯಾಗಿ ಮಾಡ್ತಾರೆ ಅವರು. ಮತ್ತೆ ಪ್ರಬಲ ಜಾತಿಗಳಿಗೆ ಹೆಚ್ಚು ಸ್ಥಾನಮಾನ ಸಿಕ್ಬಿಟ್ರೆ ಹೇಗೆ ಅಂತ ಸರ್ ಬ್ಯಾಲೆನ್ಸ್ ಮಾಡ್ತಾರೆ. ಅವ್ರಿಗೂ ಬ್ಯಾಲೆನ್ಸ್ ಮಾಡ್ತಾರೆ, ಇವ್ರಿಗೂ ಕೊಡ್ತಾರೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ. ಇಲ್ಲ ಸರ್, ಅದೇ CM ಜೊತೆ ಮೀಟಿಂಗ್ ಇತ್ತು ಅಷ್ಟೇ, ಅದೇ ಮೀಟಿಂಗ್. ನಾವು ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಲ್ಲ ಸರ್. ಅಲ್ಲ, ಬೆಳಗಾವಿ ನಾಯಕರು ಒಕ್ಕೂರಲಿಂದ ಕೇಳ್ತಾರೆ ಚೂರು ಸ್ಥಾನ ಕೊಡಿ ಕೊಡ್ಲಿಕ್ಕೆ ಕೇಳಿದ್ರೆ ಅವ್ರು ಕೊಡ್ಬೇಕಲ್ಲ, ನಾವು ಕೇಳಿದಿಲ್ಲ. ಹೆಚ್ಚಿಗೆ ಕೊಡ್ಲಿಕ್ಕೆ ಕೇಳಿದ್ವಿ, ಕೊಡೋದು ಅವ್ರು ಕೇಳಿದೆ ಹೈಕಮಾಂಡ್. ಹೆಚ್ಚಿಗೆ ಕೊಟ್ಟಷ್ಟು ಬೆಳಗಾಮಲ್ಲಿ ಜಟಾಪಟಿ ಜೋರ ಆಗುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಜಟಾಪಟಿ ಏನಾಗಲ್ಲ ಅಲ್ಲಿ ಸಾವುಕಾರ ಫ್ಯಾಮಿಲಿ, ಹೆಬ್ಬಾಳ್ಕರ್ ಫ್ಯಾಮಿಲಿ ಅಂತ ಮುಂಚೆಯಿಂದ ಕೂಡ ಈಗ ಇದೆಲ್ಲ 2 ಮತ್ತು ನಡೆದೇ 3 ವರ್ಷ ನಡೆಸಿದ್ರಲ್ಲ. ಮತ್ತೆ ಈಗೇನಾಗಿದೆ? ಏನು ಜಟಾಪಟಿ ಏನಾಗಿಲ್ಲ, ಶಾಂತ ಇದೆ. 3 ವರ್ಷ ಶಾಂತಿ ಇದೆ. ಅದೇ ವಿಚಾರದಲ್ಲಿ ಒಂದು ಕರೆ ಕೊಡೋದಕ್ಕೆ ನಮ್ಮ ಜನಪರ ಹೋರಾಟಗಾರೆಲ್ಲ ಬಂದು ಮಾಡ್ತೀವಿ. ಅದು ಏನು ತಪ್ಪೆಲ್ಲ, ಜಾಗೃತಿ ಮಾಡಬೇಕಲ್ಲ. ಅವರು ಅಟ್ರಾಕ್ಷನ್ ಮಾಡಬೇಕು ಸರ್ಕಾರದ ಮೇಲೆ. ನೀವು ಹೇಳಿದ್ರಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಲಿಕ್ಕೆ ಅದು ಒಂದು ಆಗ್ಬೋದು. ಈಗ ಬಂದು ಮಾಡಿದ್ರೆ ಅದನ್ನೇನು ನಾವು ರಾಂಗ್ ಡೈರೆಕ್ಷನ್ನಾಗ ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಮ್ಮನ್ನು ಎಚ್ಚರಗೊಳಿಸಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡೋಂತ ಇರ್ಬೋದು, ಅಥವಾ ಮುಂದೆ ನೀರನ್ನು ಅವ್ರಿಗೆ ಯಾವ ರೀತಿ ಬಿಡಲಿಕ್ಕೆ ಏನಾರ ಸೋರ್ಸ್ ಮಾಡ್ಕೋತಾರೆ ಅಡಿಷನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆಯಿಂದ ಪಂಪ್ ಮಾಡಿ ನೀರು ಹಾಕಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಬೇರೆ ಎಕ್ಸಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಅದನ್ನು ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತಿದೆ ಸಮುದ್ರಕ್ಕೆ. ಅದರಲ್ಲೊಂದು 5 TMC 10 TMC ಪಂಪ್ ಮಾಡಿ ಹಾಕಿದರೆ ಶಾಶ್ವತ ಪರಿಹಾರ ಆಗುತ್ತದೆ. ಈಗ ಎತ್ತಿನೊಳಗೆ ಹಾಕಿದಾರಲ್ಲ, ಎಷ್ಟು 300 ಕಿಲೋಮೀಟರ್ ತರ್ತಾ ಇದ್ದಾರೆ. ಹಂಗೆ ಇಲ್ಲಿ ಕೂಡ ಪಂಪ್ ಮಾಡಿ ಇಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಇದೆ. ಸೊ ಒಂದು 5-10 TMC ನೀರು ನಾವು KRSಗೆ ಹಾಕೋದೇನು ದೊಡ್ಡ ವಿಷಯ ಏನಲ್ಲ, ಮಾಡ್ಬೋದು ಅದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ